ಜೈಲಿನಲ್ಲಿರುವಂಥ ದರ್ಶನ್ಗೆ ಕುಟುಂಬಸ್ಥರೊಂದಿಗೆ ಪ್ರತ್ಯೇಕ ಭೇಟಿಗೆ ಕಷ್ಟ ಎನ್ನಲಾಗ್ತಾ ಇದೆ. ಕಠಿಣ ಜೈಲು ನಿಯಮಗಳು ಅಡ್ಡಿಯಾಗ್ತಾ ಇವೆ. ಕಂಬಿ ಹಿಂದಿರುವ ದಾಸನಿಗೆ ಈಗ ಕಷ್ಟ. ಕಾರಣ ಅಂತ ಹೇಳಿದ್ರೆ ಜೈಲು ನಿಯಮಗಳು ಕಠಿಣವಾಗಿವೆ. ಜೈಲಿನ ನಿಯಮಗಳು. ಕೋರ್ಟ್ ಆದೇಶ ಇದ್ರೂ ದರ್ಶನ್ ಭೇಟಿಗೆ ಕುಟುಂಬಕ್ಕೆ ಕಂಟಕ ಎದುರಾಗಿದೆ. ಪತ್ನಿ ಮಗನೊಂದಿಗೆ ಪ್ರತ್ಯೇಕ ಒಳ ಸಂದರ್ಶನ ಅಷ್ಟು ಈಸಿ ಆಗಿರೋದಿಲ್ಲ. ಜೈಲು ಮ್ಯಾನ್ಯುವಲ್ನಲ್ಲಿ ಫ್ಯಾಮಿಲಿ ಜೊತೆ ಕುಳಿತು ಪ್ರತ್ಯೇಕವಾಗಿ ಮಾತನಾಡೋದು ಕಷ್ಟ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಒಳ ಸಂದರ್ಶನಕ್ಕೆ ಯಾವುದೇ ಅವಕಾಶ ಇಲ್ಲ. ಕಾರಾಗೃಹ ಇಲಾಖೆಯ ಹೊಸ ಸುತ್ತೋಲೆ ಇದೀಗ ದರ್ಶನ್ಗೆ ಕಷ್ಟವನ್ನ ಅಥವಾ ಸಂಕಷ್ಟವನ್ನ ಉಂಟು ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಶೇಷ ಸಂದರ್ಭ ಮಾತ್ರ ಕೈದಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಅಥವಾ ಗಾಯ ಆದಲ್ಲಿ, ಕುಟುಂಬಸ್ಥರಲ್ಲಿ ಯಾರಾದರೂ ಸಾವಿಗೀಡಾದರೆ, ಮೆಡಿಕಲ್ ಎಮರ್ಜೆನ್ಸಿ ಎದುರಾದರೆ, ಇತ್ತ ರಿಲೀಸ್ ಡೇಟ್ 2 ತಿಂಗಳ ಮೊದಲೇ ಉದ್ಯೋಗ ಅಥವಾ ವಾಸಸ್ಥಳದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಜೈಲಿನ ಮ್ಯಾನ್ಯುವಲ್ನಲ್ಲಿ ಬದಲಾವಣೆ ಮಾಡಿರುವಂಥ ಕಾರಣಕ್ಕಾಗಿ ದರ್ಶನ್ಗೆ ಇನ್ನು ಈ ಒಳ ಸಂದರ್ಶನಕ್ಕೆ ಒಳಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅದರ ಅವಕಾಶಕ್ಕೆ ಇನ್ನು ಆ ರೀತಿಯಾದಂಥ ಅವಕಾಶ ಇರೋದಿಲ್ಲ ಎನ್ನುವಂಥ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಕುಟುಂಬಸ್ಥರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂಥ ಅವಕಾಶಗಳು ಇನ್ನು ಮುಂದೆ ಸಿಗೋದಿಲ್ಲ. ಕಾರಣ ಅಂತ ಹೇಳಿದ್ರೆ ಜೈಲಿನ ನಿಯಮಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿವೆ ಎನ್ನುವಂಥ ಮಾಹಿತಿ. ಇದರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ನಟ ದರ್ಶನ್ ಜೈಲಿನಲ್ಲಿದ್ದಾರಲ್ಲ, ಅವರನ್ನು ನೋಡೋಕೆ ಅವರ ಪತ್ನಿ ಅಥವಾ ಕುಟುಂಬಸ್ಥರು, ಸ್ನೇಹಿತರು ಜೈಲಿಗೆ ತೆರಳ್ತಾ ಇರ್ತಾರೆ. ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರ್ತಾರೆ. ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು, ಈ ಎಲ್ಲ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ ಜೈಲಿಗೆ ಹೋಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗಾಗಲೇ ಜೈಲಿನ ನಿಯಮಗಳಲ್ಲಿ ಬದಲಾವಣೆಗಳು ಆಗಿವೆ. ಇದು ನಟ ದರ್ಶನ್ಗೆ ಸಂಕಷ್ಟವನ್ನ ಉಂಟು ಮಾಡುತ್ತೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಬದಲಾಗಿರುವಂತ ನಿಯಮಗಳು ಏನೇನು? ಅದು ಸಂಪತ್, ನಟ ದರ್ಶನ್ ಅವರಿಗೆ ಈಗ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಆದರೆ ಜೈಲ್ ಮ್ಯಾನ್ಯುಯಲ್ನ ಪ್ರಕಾರ ಹೊಸ ನಿಯಮಗಳಿದೆ. ಅದರ ಪ್ರಕಾರವಾಗಿ ಅದಕ್ಕೆ ಅವಕಾಶಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಬ್ಬ ಕೈದಿ ಜೈಲಿನಲ್ಲಿ ಒಳಗಡೆ ಇದ್ದಂತಹ ವೇಳೆಯಲ್ಲಿ ವಿಕಲಚೇತನರಾಗಿದ್ದರೆ, ಅವ್ರನ್ನ ಭೇಟಿ ಮಾಡೋಕ್ಕೆ ಬಂತವರು ಗರ್ಭಿಣಿಯರಾಗಿದ್ದರೆ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತೆ ಏನಾದರೂ ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ದು ಖಿನ್ನತೆಗೆ ಒಳಗಾಗಿದ್ರೆ, ಅನಾರೋಗ್ಯ ಸಮಸ್ಯೆ ಏನಾದರೂ ಉಂಟಾಗಿದ್ರೆ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಮತ್ತೆ ಒಂದು ಈ ಭೇಟಿಯನ್ನು ಮಾಡೋದಕ್ಕೂ ಕೂಡ ಒಂದು ಕೆಲವು ನಿಯಮಗಳಿರುತ್ತೆ. ಏನಂತ ಹೇಳಿದ್ರೆ, ಒಂದು ಒಳಗಡೆ ಇರುವಂತಹ ಆರೋಪಿಗಳೇನಿರ್ತಾರೆ ಅವ್ರನ್ನ ಭೇಟಿ ಮಾಡಬೇಕಂದ್ರೆ 30 ನಿಮಿಷಗಳ ಕಾಲ ಒಂದು ಅವಕಾಶವನ್ನು ಕೊಡ್ತಾರೆ. ಅದು ಆ ಒಂದು ಜೈಲು ಸಿಬ್ಬಂದಿಯ ಒಂದು ಏನು ಅಂತ ಹೇಳಿದ್ರೆ ಒಂದು ಅನುಮತಿ ಮೇರೆಗೆ. ಅದಾದ ಬಳಿಕ ಕೂಡ ಒಳಗಡೆ ಹೋಗೋದಕ್ಕೆ ಸಂದರ್ಭದಲ್ಲಿ ಕೂಡ ಒಂದು ನಿಗದಿತ ಕೊಠಡಿ ಏನಿರುತ್ತೆ ಅದರೊಳಗಡೆ ಕೂತು ಮಾತನಾಡಬೇಕಾಗುತ್ತೆ. ಮತ್ತೆ ಏನಾದರೂ ಈಗ ಈ ಆರೋಪಿಗಳೇನಿರ್ತಾರೆ ಅವರು ಬಿಡುಗಡೆ ಆದಂತಹ ವೇಳೆಯಲ್ಲಿ ಅವರು ಎಲ್ಲಿ ವಾಸ ಮಾಡಬೇಕು, ಅವರು ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋದಕ್ಕೆ ಕುರಿತಾಗಿ ಅವರ ಜೊತೆ ಸಮಾಲೋಚನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರ ಜೊತೆಗೆ ಕೂಡ ಕೆಲವೊಂದಷ್ಟು ನಿಯಮಗಳನ್ನ ಮಾಡಿರುವಂತದ್ದು. ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅತಿ ಅವಶ್ಯಕತೆ ಆದರೆ ಒಂದು ಜೈಲು ಸೂಪರಿಂಟೆಂಡೆಂಟ್ ಏನಿರ್ತಾರೆ DGP ಅವರು ಅವರ ಒಂದು ಅನುಮತಿಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಭದ್ರತಾ ದೃಷ್ಟಿಯಿಂದಾಗಿ ಕೂಡ ಕೊಠಡಿ ಯಾವ ಒಂದು ಜಾಗದಲ್ಲಿ ಅವ್ರನ್ನ ಸಂದರ್ಶನ ಅಂದ್ರೆ ಭೇಟಿ ಮಾಡಬೇಕು ಅನ್ನೋದಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ಲಿ ಅದೇ ಒಂದು ನಿಗದಿತ ಸ್ಥಳದಲ್ಲೇ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲಿ ಬೇಕಾಬಿಟ್ಟಿಯಾಗಿ ಅವ್ರನ್ನ ಮಾತಾಡಿಸುವಂಥದ್ದು, ಓಡಾಡುವಂಥದ್ದು ಇದ್ಯಾವುದಕ್ಕೂ ಕೂಡ ಅವಕಾಶಗಳು ಕೊಡೋದಿಲ್ಲ. ಹಿಂದಿನ ಕೆಲವೊಂದು ಮ್ಯಾನ್ಯುಯಲ್ ಪ್ರಕಾರವಾಗಿ ಅದಕ್ಕೆ ಅವಕಾಶಗಳಿತ್ತು. ಆದರೆ ಈಗ ಜೈಲಿನ ಹೊಸ ಮ್ಯಾನ್ಯುಯಲ್ ಪ್ರಕಾರವಾಗಿ ಈ ಆರೋಪಿಗಳೇನಿರ್ತಾರೆ ಕೈದಿಗಳನ್ನ ಭೇಟಿ ಮಾಡೋದಕ್ಕೆ ಕೆಲವು ಟಫ್ ರೂಲ್ಸ್ ಗಳನ್ನು ಕೂಡ ತಂದಿರುವಂತದ್ದು. ಆ ನಿಟ್ಟಿನಲ್ಲಿ ನಟ ದರ್ಶನ್ ಅವರ ಕುಟುಂಬಸ್ಥರು ಕೂಡ ಹೋಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಈಗ ಕಾನೂನು ತೊಡಕು ಉಂಟಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಹೋದಂತ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಆ ಒಂದು ಬ್ಯಾರಕ್ ಅಲ್ಲಿರುವಂತಹ ಕೈದಿಗಳಿಗೂ ಕೂಡ ಅಡಚಣೆ ಉಂಟಾಗಬಹುದು, ಅಕ್ಕಪಕ್ಕದ ಕೈದಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಇದು ಯಾವುದು ಆಗದೇ ಇರೋ ನಿಟ್ಟಿನಲ್ಲಿ ಕೂಡ ಒಂದು ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಸದ್ಯ ಅವರಿಗೆ ದರ್ಶನ್ಗೆ ಈ ಒಂದು ಹೊಸ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಸದ್ಯ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಕೂಡ ಈಗ ಕಷ್ಟ ಆಗುವಂತಹ ಪರಿಸ್ಥಿತಿ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.